ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ಸಾವಿರಾರು ವಿಡಿಯೋಸ್ ಅಪ್ಲೋಡ್ ಆಗಿದೆ ಟ್ರೇಡಿಂಗ್ ಅನ್ನೋದ್ರ ಬಗ್ಗೆ, ಟ್ರೇಡಿಂಗ್ ಕಾನ್ಸೆಪ್ಟ್ ಬಗ್ಗೆ, ಇಂಡಿಯನ್ ಮಾರ್ಕೆಟು, ಫಾರೆಕ್ಸು, ಕ್ರಿಪ್ಟೋ ಕರೆನ್ಸಿ ಎಲ್ಲದ್ರ ಬಗ್ಗೆನೂ ಯೂಟ್ಯೂಬಲ್ಲಿ ಇನ್ ಡೀಟೇಲ್ ಆಗಿ ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಹಂಗಿದ್ದಾಗಲೂ ಕೂಡ ಇನ್ನೂ ಎಷ್ಟೊಂದು ಜನ ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದ್ದೀರಾ, ಆಮೇಲೆ ಅಕಾಡೆಮಿಗೆ ಹೋಗ್ತಾ ಇದ್ದೀರಾ ಕಲೀಲಿಕ್ಕೆ, ಆನ್ಲೈನು ಆಫ್ಲೈನು ಮೆಂಟರ್ಶಿಪ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿಡಿಯೋಸ್ ಅಪ್ಲೋಡ್ ಮಾಡಿ ಹಾಕ್ತಾರೆ, ಸೊ ಅವ್ರ ಹತ್ರ ಕಲಿತಾ ಇದ್ದೀರಾ. ಸೊ ಅಷ್ಟೆಲ್ಲ ಕಲಿತು ಕೂಡ ನೀವು ಲಾಸ್ ಮಾಡ್ಕೊತಿದ್ದೀರಾ ಅಂತಂದರೆ ಸೊ ಅದು ಮಿಸ್ಟೇಕು ನಿಮ್ದ, ಅಥವಾ ಸ್ಟ್ರಾಟಜಿ ಯೂಸ್ ಮಾಡಿರೋದ, ಅಥವಾ ರಾಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೀವ. ಸೊ ಇವನ್ ನಾನು ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಅಪ್ ಟು ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೆ ಇವಾಗ 2026 ಜನವರಿಯಿಂದ. ಬಿಕಾಸ್ ನಾನು ಅಪ್ ಟು 8 ಇಯರ್ಸ್ವರೆಗೂ ನಂದು ಸೇಲ್ಸ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಿಗ್ಗರ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ. ಅಪ್ ಟು 2 ಲ್ಯಾಕ್ ಪ್ಯಾಕೇಜ್ ಸ್ಟಾರ್ಟ್ ಮಾಡಿರೋದು. ಆಲ್ಮೋಸ್ಟ್ ಒಂದು 8.5 ಲ್ಯಾಕ್ವರೆಗೂ ಪ್ಯಾಕೇಜ್ ತೊಗೊಂಡಿದ್ದೀನಿ. ಲಾಸ್ಟ್ ಇಯರ್ ಡಿಸೆಂಬರ್ವರೆಗೂ ಕೂಡ ನಾನು ವರ್ಕ್ ಮಾಡ್ತಾನೆ ಇದ್ದೆ. ಅಲ್ಲಿವರೆಗೂ ನನಗೆ ಟ್ರೇಡಿಂಗ್ ಬಗ್ಗೆ 1% ಕೂಡ ನಾಲೆಜ್ ಗೊತ್ತಿದ್ದಿಲ್ಲ. ಅವಾಗೂ ಕೂಡ ನಾನು ಏನು ಅನ್ಕೊಂಡಿದ್ದೆ ಅಂದರೆ, ಟ್ರೇಡಿಂಗ್ ಅಂದರೆ ಬಿಡು, ದುಡ್ಡು ಹಾಕ್ಬಿಟ್ಟು ಹೋಗ್ಬಿಡುತ್ತೆ, ಎಲ್ಲ ಲಾಸ್ ಆಗ್ಬಿಡುತ್ತೆ ಅಂತೇಳಿ. ಸೊ ನಾನು ಜಾಬ್ ಕ್ವಿಟ್ ಮಾಡಿದ್ಮೇಲೆ ಜಾನ್ವರಿಯಿಂದ ನಾನು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಕಲ್ತ್ಕೊಂಡಿದ್ದು ನಾನೇ. ನಾನು ಓನ್ ಸ್ಟ್ರಾಟಜಿ ಯೂಸ್ ಮಾಡಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಫಸ್ಟ್ ಮಾಡಿದ್ದೆ. NSE-BSE ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ ಒಂದು ತಿಂಗಳಾದಮೇಲೆ ಫಾರೆಕ್ಸಿಗೆ ಬಂದೆ. ಫಾರೆಕ್ಸಲ್ಲಿ ಬಿಟ್ಕಾಯಿನಲ್ಲಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ಬಿಟ್ಟು ಬೇರೆ ಕಾಯಿನ್ಸ್ ಇದೆ, ಇನ್ನು ಇಡೀ USD ಅಂತ ಇದೆ, XRP ಕಾಯಿನ್ ಇದೆ, ಎಷ್ಟೊಂದಿದೆ. ಸೊ ಅದರಲ್ಲೂ ಕೂಡ ನೀವು ಟ್ರೇಡ್ ಮಾಡ್ಕೋಬಹುದು. ಬಿಟ್ಕಾಯಿನಲ್ಲಿ ಹೈಯಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಬೇರೆ ಕಾಯಿನ್ಸ್ ಅಲ್ಲಿ ಕೂಡ ನಿಮಗೆ ಹೆವಿಯಾಗಿ ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ. ಅದರಲ್ಲೂ ನೀವು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಬಟ್ ಥಿಂಗ್ ಏನು ಅಂತಂದ್ರೆ, ನೀವು ಎಲ್ಲೇ ಹೋಗಿ ಕಲೀರಿ, ಎಷ್ಟೇ ಟ್ರೇಡ್ ಮಾಡಿ, ನಿಮ್ಮ P&L ಅಕೌಂಟ್ಗೆ ಯು ಆರ್ ದ ರೆಸ್ಪಾನ್ಸಿಬಲ್. ಓಕೆ, ಯಾವ ಅಕಾಡೆಮಿ ಆಗಲಿ, ಇನ್ಸ್ಟಿಟ್ಯೂಷನ್ ಆಗಲಿ, ನೀವು ಅಲ್ಲಿ ಕಲಿತು ಬಂದಮೇಲೆ ಆನ್ಲೈನ್ ಆಫ್ಲೈನ್ ಮೆಂಟರ್ಶಿಪ್ ತೊಗೊಂಡಾದ್ಮೇಲೂ ಕೂಡ ಅವರು ನಿಮಗೆ ನಿಮ್ಮದು ಕ್ಯಾಪಿಟಲ್ ಲಾಸ್ ಆಯಿತು ಅಂತಂದ್ರೆ ಯಾರು ಬಂದು ಆ ಲಾಸ್ನ ಬೇರ್ ಮಾಡಿ ಕೊಡಂಗಿಲ್ಲ. ಓಕೆ, ನೀವೇ ಲಾಸ್ನ ರಿಕವರಿ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಲಾಸ್ ಆಗಿತ್ತು ಅಂತಂದರೆ ಟ್ರೇಡಿಂಗ್ನ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದೇ ಸರ್ತಿ. ಲಾಸ್ ಆಯಿತು, ನನಗೆ ಎಲ್ಲ ಹೋಗ್ಬಿಡ್ತು. ಒಂದು 80% ಪೀಪಲ್ ಅದೇ ಮೆಂಟಾಲಿಟಿಯಲ್ಲಿ ಇರ್ತಾರೆ, ಅದೇ ಮೈಂಡ್ಸೆಟಲ್ಲಿ ಇರ್ತಾರೆ ಯಾವಾಗಿದ್ರು ಕೂಡ. ಆಯಿತು, ಹೋಯ್ತು, ನನ್ನ ದುಡ್ಡು ಹೋಯ್ತು, ಬಿಟ್ಬಿಡು, ಅಷ್ಟೇ, ಸ್ಟಾಪ್. ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಲಾಸ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಅನ್ನೋದಕ್ಕಿಂತ ನೀವು ಲಾಸ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೊಳ್ಳಿ. ಹೆಂಗೆ ಅಂದರೆ, ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಒಮ್ಮಕ್ಲೇ 1 ಲಕ್ಷ ಹಾಕ್ಬಿಟ್ಟು 2 ಲಕ್ಷ ಮಾಡ್ತೀನಿ, 3 ಲಕ್ಷ ಮಾಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಕೆಲವೊಬ್ರು ಹಾಕ್ತಾರೆ. ಸೊ ಕೆಲವೊಬ್ರು ರಿಯಲ್ ಆಗಿ ಲೈವ್ ಟ್ರೇಡಿಂಗ್ದು ವಿಡಿಯೋಸ್ ಹಾಕ್ತಾ ಇದ್ದಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಡೆಮೋ ಟ್ರೇಡಿಂಗ್ ವಿಡಿಯೋಸ್ ಹಾಕ್ಬಿಟ್ಟು ಜನರಿಗೆ ಸ್ವಲ್ಪ ತಾವೇನೋ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ದೀವಿ ಹಾಗೆ ಅಂತ ತೋರಿಸ್ತಾರೆ. ಬಟ್ ಅದನ್ನು ಬಿಟ್ಟು ನೀವು ಏನೇ ಮಾಡಿ, ಎಲ್ಲದಕ್ಕೂ ಕೂಡ ನಿಮ್ಮ ಕ್ಯಾಪಿಟಲ್ಗೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಇನ್ ಕೇಸ್ ಅದು ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಿರಲಿ, ಎಲ್ಲದಕ್ಕೂ ನೀವೇ ರೆಸ್ಪಾನ್ಸಿಬಲ್. ಅದಕ್ಕೆ ನೀವು ದುಡ್ಡು ಅಷ್ಟು ಈಸಿಯಾಗಿ ಸಿಗಂಗಿಲ್ಲ ಯಾರಿಗೂ. ಕಷ್ಟಪಟ್ಟು ಗೇನ್ ಮಾಡಿರೋ ದುಡ್ಡನ್ನ, ಅರ್ನ್ ಮಾಡಿರೋದನ್ನ ಈಸಿಯಾಗಿ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೆಕೆಂಡ್ಸಲ್ಲಿ ಹೋಗುತ್ತೆ ದುಡ್ಡು. ಸ್ಟಾಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಆ ಫೀಲ್ಡಲ್ಲಿರೋರಿಗೆ ಗೊತ್ತಿರುತ್ತೆ ಹೆಂಗೆ ಹೋಗುತ್ತೆ ದುಡ್ಡು ಅಂತೇಳಿ. ಸೆಕೆಂಡ್ಸಲ್ಲಿ ಹೋಗ್ತಾ ಇರುತ್ತೆ, ಮಿನಿಟ್ಸಲ್ಲಿ ಹೋಗ್ತಾ ಇರುತ್ತೆ. ಸಪೋಸ್ ಇಂಡಿಯಾ 9:15ಗೆ ಮಾರ್ಕೆಟ್ ಸ್ಟಾರ್ಟ್ ಆಯಿತು ಅಂದರೆ 9:16ಗೆ ಒಂದೊಂದ್ಸರಿ ಎಷ್ಟೊಂದು ಅಮೌಂಟ್ ಲಾಸಲ್ಲಿ ಬಂದಿರುತ್ತೆ. ಸೊ ಅದು ಕಾಮನ್ ಫ್ಯಾಕ್ಟರ್. ಅದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಡೌನ್ ಫಾಲ್ ಆಗೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಪ್ರಾಫಿಟ್ ರೇಷಿಯೋನ ಫಿಕ್ಸ್ ಆಗಿಟ್ಕೊಳ್ಳಿ. ಸಪೋಸ್ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಸಪೋಸ್ ಇಲ್ಲ ಫಾರೆಕ್ಸಲ್ಲಿ $10 $20 ಸ್ಟಾರ್ಟ್ ಮಾಡಿದರೆ, ನೀವು 10% 20%ಗೆ ಪ್ರಾಫಿಟ್ ಬಂದರೆ ಕ್ಲೋಸ್ ಮಾಡೋದು ಬೆಟರು ಟ್ರೇಡ್ನ. ಯಾವಾಗ ಮಾರ್ಕೆಟ್ ಅಪ್ಪಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಬರುತ್ತೋ ಅವಾಗ ನೀವು ಜಾಸ್ತಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಬಟ್ ಅಲ್ಲಿವರೆಗೂ ಕೂಡ ಯಾವಾಗ ನೀವು ಆ ಲೆವೆಲ್ಗೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಷ್ಟೊಂದು ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ಸು ಹಿಂಗೆ ಹೋಗುತ್ತೆ, ಈ ಕಂಪ್ನಿ ಫಂಡಮೆಂಟಲ್ ನೀವು ಸ್ಟಡಿ ಮಾಡಿರ್ತೀರಾ ಬಿಫೋರ್ ಟ್ರೇಡ್ ಒಳಗಿನ ಫಸ್ಟಲ್ಲಿ. ಅವಾಗ ಇಲ್ಲ, ಇವತ್ತು ನೆಕ್ಸ್ಟ್ ಡೇ ಈ ಕಂಪ್ನಿ ಟ್ರೇಡು ಹೈ ಲೆವೆಲಲ್ಲಿ ಹೋಗುತ್ತೆ, ಹೈ ಪಿಚ್ಚಲ್ಲಿ ಟಚ್ ಮಾಡಿಬಿಟ್ಟು ಸಪೋಸ್ ಮತ್ತೆ ಡೌನ್ ಬರುತ್ತೆ. ಸೊ ಆ ಥರ ಸ್ಟ್ರಾಟಜಿ ನೀವು ಬಿಲ್ಡ್ ಮಾಡ್ಕೊಂಡಾಗ
ನೀವು ಹೈ ಪ್ರಾಫಿಟ್ ರೇಷಿಯೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಅಲ್ಲಿವರೆಗೂ ಕೂಡ ನೀವು ಪ್ರಾಫಿಟ್ ರೇಷಿಯೋನ ಕಮ್ಮಿ ಫಿಕ್ಸ್ ಮಾಡಿಕೊಂಡು ಟ್ರೇಡ್ನ ಕ್ಲೋಸ್ ಮಾಡ್ಕೊತ ಬನ್ನಿ. ಅವಾಗ ನಿಮಗೆ ಲಾಸ್ ಅನ್ನೋದೇನಿದೆ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿರುತ್ತೆ. ಇನ್ ಕೇಸ್ ಅಂಟಿಲ್ ಆರ್ ಅನ್ಲೆಸ್ ನಿಮ್ಮದು ಲಾಸ್ ಇರಲಿ ಪ್ರಾಫಿಟ್ ಇರಲಿ, ಬಟ್ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡ್ತಾ 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 ಬಂದ್ರೆ ಪೂರ್ತಿ ಜೀರೋ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಕಮ್ಮಿ ಇನ್ವೆಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿ ಹೈ ಲೆವೆಲ್ ಪ್ರಾಫಿಟ್ ಅವ್ರಿಗೆ ತಗೊಂಡು ಟ್ರೈ ಮಾಡಿ. ಸಪೋಸ್ ಇವತ್ತು 10,000 ಇನ್ವೆಸ್ಟ್ ಮಾಡಿರ್ತೀರಾ ಅಂತಂದ್ರೆ ಅದನ್ನ ಡೇ ಬೈ ಡೇ, ಒನ್ ಡೇ ಪ್ಲಸ್ ಆಗ್ಬೋದು, ಒನ್ ಡೇ ಮೈನಸ್ ಅಲ್ಲಿ ಬರ್ಬೋದು. ಬಟ್ ಅದನ್ನ ಆ ಒಂದು 10,000 ನೀವು ಅಪ್ ಟು 1 lakh ಅಪ್ ಟು 10 lakh ವರೆಗೂ ತಗೊಂಡು ಹೋಗೋರು ಇದ್ದಾರೆ ಆಲ್ರೆಡಿ. ಎಷ್ಟೊಂದು ಜನ 10,000ದಿಂದ ಸಪೋಸ್ ಇಲ್ಲ ಫಾರೆಕ್ಸ್ ಅಲ್ಲಿ $20-30 ಇಂದ 2 ಲಕ್ಷ 3 ಲಕ್ಷ ಕ್ಯಾಪಿಟಲ್, ಅದೇ $23 ಇಂದ 2 ಲಕ್ಷ 3 ಲಕ್ಷವರೆಗೂ ಪ್ರಾಫಿಟ್ ಬುಕ್ ಮಾಡಿಕೊಂಡು ಇನ್ನೂವರೆಗೂ ಟ್ರೇಡ್ ಅಲ್ಲಿ ಸಸ್ಟೈನ್ ಆಗಿ ಓದಿದ್ದಾರೆ. ಓಕೆ, ಸೊ ಆ ತರ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿ. ಆ ತರ ಸ್ಟ್ರಾಟಜಿ ಬರ್ಬೇಕಂದ್ರೆ ಮಿನಿಮಮ್ 3 to 4 months ವರೆಗೂ ನೀವು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾನೆ ಇರಬೇಕಾಗುತ್ತೆ. ಓಕೆ, ಸೊ ಅವಾಗ ನಿಮಗೆ ಒಂದು ಪರ್ಫೆಕ್ಟ್ ನಾಲೆಜ್ ಬರುತ್ತೆ. ಓಕೆ, ಯಾಕಂದ್ರೆ ನಾವು ಸ್ಕೂಲ್ ಕಾಲೇಜ್ ಎಲ್ಲ ಮುಗಿಸ್ ಬಂದ್ಮೇಲೆ ಸರ್ಟಿಫಿಕೇಟ್ ಮಾತ್ರ ಕೊಡ್ತಾರೆ. ಯಾರು ಜಾಬ್ ಇಂಥದೇ ಜಾಬ್ ಕೊಡಿಸ್ತೀವಿ ಅಂತ ಅಗ್ರಿಮೆಂಟ್ ಇರೋದು ಯಾರಿಗೂ. ಸೊ ಅದಕ್ಕೆ ಹೇಳ್ತಾ ಇರೋದು, ನಾಲೆಜ್ನ ಬಿಲ್ಡ್ ಮಾಡ್ಕೊಳ್ಳಿ. ಆದಷ್ಟು ನೀವು ಟ್ರೇಡ್ ಮಾಡೋಕ್ಕಿಂತ ಬಿಫೋರ್ ಕಂಪನಿ ಫಂಡಮೆಂಟಲ್ನ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಿಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ನಿಮ್ಗೆ ಇಂಟ್ರಾಡೇ ಆಗ್ತಾ ಇಲ್ವಾ, ಇಂಡಿಯನ್ ಮಾರ್ಕೆಟಲ್ಲಿ ಇಂಟ್ರಾಡೇ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ವಾ, ಕಂಟಿನ್ಯೂಸ್ ಲಾಸ್ ಆಗ್ತಾ ಇದೆಯಾ, ಲಾಂಗ್ ಟರ್ಮ್ ಶೇರ್ಸ್ ಬೈ ಮಾಡಿ. ಲಾರ್ಜ್ ಕ್ಯಾಪ್ ಅಲ್ಲಿ ನೀವು ಲಾಂಗ್ ಟರ್ಮ್ ಶೇರ್ಸ್ ಬೈ ಮಾಡುವಾಗ ಲಾರ್ಜ್ ಕ್ಯಾಪ್ ಅಲ್ಲಿರೋ ಶೇರ್ಸ್ನ ಬೈ ಮಾಡಿ, ಸ್ಮಾಲ್ ಕ್ಯಾಪ್ ಅಲ್ಲಿರೋ ಶೇರ್ಸ್ನ ಆದಷ್ಟು ಕಮ್ಮಿ ಮಾಡಿ ಬೈ ಮಾಡ್ಲಿಕ್ಕೆ. ಓಕೆ, ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.